ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನೋಡಿರಿ, ಈ ಥರ ರೆಡಿ ಆಗಿಬಿಟ್ಟು ನಾನು ಎಲ್ಗೋದೆ ಅಂದರೆ ಊಟ ತರಕ್ಕೆ ಹೋದ್ವಿ. ಊಟ ಏನಕ್ಕೆ ಅಂದರೆ ಆ್ಯಸ್ ಯೂಸಲ್ ಗೊತ್ತಲ್ಲ, ನಾವು ಮೈಸೂರಿಗೆ ಏನಕ್ಕೆ ಬಂದಿದ್ದು ಅಂದರೆ ಬರ್ತಡೇ ಇತ್ತು. ಬರ್ತಡೇ ಎಲ್ಲ ಡೆಕೋರೇಷನ್ ಈ ಥರ ಇತ್ತು ನೋಡಿ. ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಬೇಗ ಆಯಿತು. ಲೇಟ್ ಆಗಿಬಿಡ್ತು, 6:30 ಆಗೋಯಿತು. ಬೇಗ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಕೇಕು ಎಲ್ಲ ಆರ್ಡ್ರ್ ಮಾಡಿದ್ವಿ. ಕೇಕು ಹಂಗೆ ತೊಗೊಂಬರೋ ಅಷ್ಟೊತ್ತಿಗೆಲ್ಲ ಲೇಟ್ ಆಗಿಬಿಡ್ತು ನೋಡಿ. ಬರ್ತ್ಡೇ ಗರ್ಲ್ ಹೆಂಗಿದ್ದಾಳೆ ಬರ್ತ್ಡೇ ಗರ್ಲು ಮತ್ತು ಕೇಕು ಚೆನ್ನಾಗಿದೆಯಾ? ಹೌದು. ಕೇಕೆಲ್ಲ ಮಾಡಿಬಿಟ್ಟು ಆಮೇಲೆ ಅವ್ರ ಅಪ್ಪಾಜಿ ಮತ್ತು ಅವರಮ್ಮ ಪಾಪನ ಇಟ್ಕೊಂಡು ಕೇಕ್ ಕಟ್ ಮಾಡಿಸಿದ್ರು. ಕೇಕ್ ಕಟ್ಟು ನೋಡಿರಿ, ಅವಳು ಮಾಡಲಿಲ್ಲ, ಅವ್ರ ಅಪ್ಪಾಜಿನೇ ಮಾಡಿಬಿಡ್ತು ಕ್ಯಾಂಡಲೆಲ್ಲ ಹಚ್ಬಿಟ್ಟು. ಸೊ ಕ್ಯಾಂಡಲೆಲ್ಲ ಹಚ್ಚಿದಾದ್ಮೇಲೆ ಹುಡುಗರೆಲ್ಲ ನೋಡ್ತಾನೆ ಅವರೇ ಕೇಕ್ ಎಷ್ಟೊತ್ತಿಗೆ ಸಿಗುತ್ತೆ ನಮಗೆ, ಕೇಕ್ ಎಷ್ಟೊತ್ತಿಗೆ ಸಿಗುತ್ತೆ ಅಂತಲೇ ನೋಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಟೋಪಿ ನೋಡ್ರಿ ಹಾಕೊಂಡು ಅಲ್ಲೊಬ್ಬ ನಿಂತವನೆ, ಅವನು ಅದನ್ನೇ ಹಿಡ್ಕೊಳಕ್ಕೆ ಹೋಯ್ತವನೆ ಅಲ್ಲಿ ಈ ಕಡೆ ಎಲ್ಲ ನಮ್ಮ ಬ್ಯಾಕ್ ಸೈಡ್ ಇದ್ದಾರೆ ಎಲ್ಲ ಜನ. ಸೊ ಅವ್ರನ್ನ ತೋರಿಸ್ತೀನಿ ನೋಡಿ ಮುಂದೆ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಮತ್ತು ಕ್ಯಾಂಡಲೆಲ್ಲ ಹಚ್ಚಿದ್ರು. ಕ್ಯಾಂಡಲ್ ಹಚ್ಚಿದಾದ್ಮೇಲೆ ಬರ್ತ್ಡೇ ಪಾಪುದು ವಿಶ್ ಮಾಡಿದ್ರು ಎಲ್ಲರೂ, ಚಪ್ಪಾಳೆ ತಟ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ. ಮತ್ತು ಕೇಕು ಅವನೇ ಕಟ್ ಮಾಡಿಸು ಅಂತ ಹೇಳಿದೆ ನಾನು ಅವನಿಗೆ. ಆದ್ರೂ ಅವನೇ ಇಟ್ಬಿಡು, ಕಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವನೇ ಕಟ್ ಊದ್ಬಿಟ್ಟು. ಈಗ ಕಟ್ ಮಾಡ್ತಾವೆ ನೋಡಿ. ಈಗ ಕಟ್ ಮಾಡಿಬಿಟ್ಟು ಮತ್ತು ಇವಾಗ ನೋಡಿರಿ, ಅಲ್ಲಿ ಪಾಪು ನಾನು ಹೋಗ್ತೀನಿ ಕಟ್ ಮಾಡೋಕ್ಕೆ ಅಂತ. ಮತ್ತು ನೋಡಿರಿ, ಎಲ್ಲ ಮನೆ ಹತ್ರ ಇದ್ದ ಅಕ್ಕಪಕ್ಕದವರೆಲ್ಲ ಬಂದಿದ್ದರು ಬರ್ತಡೇಗೆ. ಚಿಕ್ಕ ಪಾಪುಗಳು ಮತ್ತು ಅಕ್ಕದವರೆಲ್ಲ ಬಂದಿದ್ದರು. ಅವರೆಲ್ಲ ನೋಡಿರಿ ಸೈಡಲ್ಲಿ ಬರ್ತಾಯಿದ್ದಾರೆ ಒಬ್ಬೊಬ್ಬರೇ ಬಂದ್ಬಿಟ್ಟು ಪಾಪುಗಳನ್ನೆಲ್ಲ ಇಟ್ಸ್ಕೊಂಡು ಕಟ್ ಮಾಡಿಸಿದಾದ್ಮೇಲೆ ಪಾಪುಗೆ ಸ್ವಲ್ಪ ತಿನ್ನಿಸಿದಾದ್ಮೇಲೆ ಅವಳ ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಅಂತ. ಅವಳ ರಿಯಾಕ್ಷನ್ ಅವಳಿಗೆ ಆ ಕಡೆ ಅಟ್ರಾಕ್ಷನ್ ಜಾಸ್ತಿ ಎಳಿತಾ ಇದೆ. ಬಲೂನ್ಸ್ ಮತ್ತು ಹ್ಯಾಪಿ ಬರ್ಡೇ ಇದೆಲ್ಲನ. ಮತ್ತು ನೋಡಿರಿ, ನಾವು ಎಲ್ಲ ಜನಗಳ್ನೆಲ್ಲ ತೋರಿಸ್ತಾ ಇದ್ದೀನಿ ಎಲ್ಲ. ಇದು ನಮ್ಮಮ್ಮ, ಆಯ್ ಮೇಡಮ್ಮ ಮುಂದೆ ಅವ್ರು ಮಾಡಲಿಲ್ಲ. ಮತ್ತು ಇವ್ರು ನಮ್ಮ ಅಜ್ಜಿ, ಮತ್ತು ಇವರೆಲ್ಲ ನಮ್ಮ ಫ್ಯಾಮಿಲಿ ಮತ್ತು ಅವರು ಅಕ್ಕಪಕ್ಕದವರೆಲ್ಲ ಬಂದಿದ್ದರು. ಮತ್ತು ಊಟಕ್ಕೆ ಏನು ಬಂದಿದ್ವಿ ಅಂದರೆ ಜಾಮೂನು ಮತ್ತು ಬಿರಿಯಾನಿ ಮತ್ತು ಇನ್ನೊಂದು ವೆಜ್ ಪಲಾವು, ವೆಜಿಟೇಬಲ್ ಪಲಾವು, ಮತ್ತು ಮೊಸರು ಬಜ್ಜಿ, ಮತ್ತು ಇನ್ನೊಂದು ಕಬಾಬು ತಂದಿದ್ವಿ. ಆಮೇಲೆ ಎಲ್ಲ ಮುಗಿಸೋದ್ಮೇಲೆ ನಾವು ಹೋಗ್ಬೇಕಲ್ಲ, ಎಲ್ಲದಕ್ಕೊಂದು ಎಂಡಿಂಗ್ ಅಂತ ಇರುತ್ತೆ. ಸೊ ಊರಿಗೆ ಹೋಗ್ತಾ ಇದ್ವಿ. ಬೆಳಿಗ್ಗೆ ಬಿಟ್ವಿ ಟ್ರೈನಿಗೆ. ಬೆಳಿಗ್ಗೆ 5 ಗಂಟೆ ಟ್ರೈನಿಗೆ ಬಿಟ್ಬಿಟ್ಟು ಅವನಿಗೆ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಮತ್ತು ಟ್ರೈನ್ ಇತ್ತು. ಇನ್ನು ಬೇಗನೆ ಬಂದ್ವಿ, 4:45ಗೆ ಬಂದ್ವಿ. ಸುಮ್ಮನೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡು, ಆಮೇಲೆ ಟ್ರೈನ್ ಬಂತು. ಟ್ರೈನ್ ಬಂದಿದ್ಮೇಲೆ ಆ್ಯಸ್ ಯೂಸಲ್ ಡ್ಯೂಟಿಗೆ ಹೋಗಲೇಬೇಕಲ್ಲ, ಹೋದ್ವಿ. ಓಕೆ ಬಾಯ್ ಫ್ರೆಂಡ್ಸ್.